19 ಪೇಜ್ ಇದು ಕಾಣಿಸ್ತದೆ ನಾವು. ಓಕೆ, ಅಲ್ಲಿಗೆ ಹೋಗೋಣ ಅಂತ. ಸೊ 17ನೇ ಪೇಜ್ದಾಗ ನಿಮಗೆ ಸ್ವಲ್ಪ ಪಾರ್ಟ್ ಬಂದಿತ್ತು ನೋಡ್ರಿ ಇದು. ಸೊ 15 ಮಾರ್ಕ್ಸ್ ಅಂತ ನಾವು ಏನಂದ್ರೆ ನಿಮ್ಗೆ ಬರ್ದಿವಿ. ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ನಿಮ್ಗ 15 ಮಾರ್ಕ್ಸ್ ಪ್ರಾಬ್ಲಮ್. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಓದ್ಕೊಂಡಿರಿ ಅಂತ ಹೇಳಿ ನಾವು ತಿಳ್ಕೊಂಡು ಒಂದೊಂದ್ ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಷನ್ ನೋಡ್ರಿ 5 ಮಾರ್ಕ್ಸ್ ನೀವು ಬರ್ತಿತ್ಲ ಅಲ್ಲಿ ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಷನ್. ಅದಾಯ್ತು. ಏನೇನ್ ಮಾಡ್ಬೇಕು ಒಂದ್ ಏನ್ ಕಾಂಟ್ರಿಬ್ಯೂಷನ್ ಅಂದ್ರೆ ನಾವು ಏನ್ ಕೊಡುಗೆ ಕೊಟ್ಟಿರ್ತಾನು ಫರ್ಮ್ಗೆ. ಸೊ ಬಂಡವಾಳ ಕೊಟ್ಟಿರ್ತಾನು, ಅದಕ್ಕ ಅವಾಗ ಏನ್ ನಾವ್ ಏನ್ ಕೊಡ್ಬೇಕಾಗತ್ತೆ, ಅವಾಗ ಬಂಡವಾಳದ ಮೇಲೆ ಲಾಭ ಕೊಡ್ಬೇಕಾಕತಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡ್ಬೇಕಾಕತಿ, ಮತ್ತು ಪ್ರಾಫಿಟ್ ಆದ್ರೆ ಪ್ರಾಫಿಟ್ ಒಳಗ ಅವಾಗ ಏನ್ ಬರ್ತೈತಿ, ಶೇರ್ ಬರ್ತೈತಿ. ಸೊ ಶೇರ್ ಇನ್ ಪ್ರಾಫಿಟ್ ಮತ್ತು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮತ್ತ ಮೊದಲಿಂದ ಒರಿಜಿನಲ್ ಕ್ಯಾಪಿಟಲ್ ನಾವು ಹಾಕಿದ್ದ. ಸೊ ಎಷ್ಟ್ ಐಟಮ್ ಫಿಗರ್ ಆಕತಿ ಕೂಡ್ಸು ಅಂದ್ರೆ 3 ಐಟಮ್ ಕೂಡ್ಸು ಇರ್ತಾವನು. ಯಾವ್ಯಾವ ಅಂದ್ರೆ ಓಪನಿಂಗ್ ಕ್ಯಾಪಿಟಲ್, ಆಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಆಡ್ ಶೇರ್ ಆಫ್ ಪ್ರಾಫಿಟ್. ಇವ್ 3 ಕೂಡ್ಸು ಇದ್ರೆ ಕಳಿವು 2 ಇರ್ತಾವ. ಯಾವ್ಯಾವ ಅಂದ್ರೆ ಡ್ರಾಯಿಂಗ್ಸ್ ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇವೆರಡು ಕಳೆದ್ರೆ ಒಂದ್ ಏನಾಕತಿ ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಷನ್ ಅಂತ ಬರ್ತೈತಿ. ಇದ್ರಾಗ ಎಷ್ಟ್ ಜನ ಪಾರ್ಟ್ನರ್ಸ್ ಬರ್ತಿರ್ತಾರ ನಿಮ್ಗ, 2 ಬರ್ಬೋದು, 3 ಜನ ಬರ್ಬೋದು, 4 ಜನ ಬರ್ಬೋದು, 5 ಜನ ಬರ್ಬೋದು. ಎಷ್ಟ್ ಜನ ಬರ್ತಾರ ಅಷ್ಟ್ ಜನ ಒಬ್ಬೊಬ್ರಿಗೆ ಬೇರೆ ಬೇರೆ ಮಾಡಿ ಅದಕ್ಕ ನೋಟ್ ಕೊಟ್ಟು ಫೈನಲ್ ಫಿಗರ್ ಅಷ್ಟೇ ತಂದು ನಾವ್ ಇಲ್ಲ ಇಡ್ಬೇಕಾಗ್ತತಿ. ಸೊ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಬಂದಾಗ ನಿಮಗೆ ಓನ್ಲಿ ಫೈನಲ್ ಫಿಗರ್ಸ್ ದಟ್ ಯು ವಿಲ್ ಹ್ಯಾವ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್. ಸೊ ಅದಾದ ನಂತರ ನಿಮ್ಗೆ ಜನರಲ್ ರಿಸರ್ವ್ ಬರ್ತೈತಿ. ಜನರಲ್ ರಿಸರ್ವ್ ದಾಗೂ ನೀವು ನೋಟ್ ನೋಡ್ಕೋಬೇಕು. ನೋಟ್ ನೋಡ್ಕೊಂಡ್ರೆ ನಿಮ್ಗೆ ಅದ್ರ ಪ್ರಕಾರ ಏನಾಗ್ತದಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಮತ್ ಈ ವರ್ಷ ಏನಾದ್ರು ಹೊಸದಾಗಿ ರಿಸರ್ವ್ ಕ್ರಿಯೇಟ್ ಮಾಡಿದ್ರೆ ಅದನ್ನ ಬಳಕೆ ಮಾಡಿದ್ರೆ ಅದನ್ನ ಡಿಡಕ್ಷನ್ ಮಾಡ್ಕೋಬೇಕು, ಬಳಸಿದ್ರೆ ರಿಸರ್ವ್ ಅನ್ನ. ಸೊ ಆ ಡಿಡಕ್ಷನ್ ಲೆಸ್ ಮಾಡಿದ್ರಂದ್ರೆ ನಿಮ್ಗೆ ಏನಾಗ್ತತಿ, ಏನ್ ಫೈನಲ್ ಫಿಗರ್ ಬರ್ತೈತಿ ರಿಸರ್ವ್, ಅದನ್ನ 2ನೇ ಐಟಮ್ ಅನ್ನ ತಂದಿಡ್ಬೇಕು. ನೆಕ್ಸ್ಟ್ 3ನೇದು ಸೆಕ್ಯೂರ್ ಲೋನ್. ಮಾರ್ಟಿಗೇಜ್ ಲೋನ್ ಅಂದ್ರೆ ಸಾಲ, ಭದ್ರತೆ ಸಾಲಗಳನ್ನು ಭದ್ರತೆ ಇಟ್ಟು ನೀವು ಏನಾರ ಸಾಲಗಳನ್ನ ತಗೊಂಡಿದ್ರೆ, ಸೊ ಬಿಲ್ಡಿಂಗ್ ಒತ್ತೆ ಇಟ್ಟು ಅಥವಾ ಫರ್ನಿಚರ್ ಒತ್ತೆ ಇಟ್ಟು ಸಾಲ ತಗೊಂಡಿದ್ರೆ ಅಂದ್ರೆ ಅವನ್ನೆಲ್ಲ ಏನಂದ್ರೆ ನೋಟ್ ಮಾಡಿ ಫೈನಲ್ ಫಿಗರ್ ತರ್ಬೇಕು. ಇವೆಲ್ಲ ಲೈಬಿಲಿಟೀಸ್ ಸೈಡ್ ಅನ್ನ ಬರ್ತಾವ. ಯಾವ್ಯಾವು ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಷನ್, ಜನರಲ್ ರಿಸರ್ವ್, ಮಾರ್ಟಿಗೇಜ್ ಲೋನ್. ನೆಕ್ಸ್ಟ್ ಇದಕ್ಕೆ ಹೋಗ್ತೇವೆ ನೋಡ್ರಿ, ಮುಂದಿನ ಪೇಜ್ ದಾಗ ನಮಗೆ ಇಲ್ಲಿ ಐತ್ ನೋಡ್ರಿ ಅನ್ಸೆಕ್ಯೂರ್ಡ್ ಲೋನ್. ಇದು ಲೈಬಿಲಿಟಿನೇ. ಸೊ ಫ್ರಮ್ ಅದರ್ಸ್ ಇಲ್ಲಿ ಎಲ್ಲಾ ನೀವು ಹೇಳ್ಬೇಕು, ಬ್ಯಾಂಕ್ ನಿಂದ ಎಡ್ ತಂದಿರಿ ಅಥವಾ ನಿಮ್ ಖಾಸಗಿಯಾಗಿ ಯಾರ ರಿಲೇಷನ್ಸ್ ಮತ್ತ ಅದರ ಫ್ರೆಂಡ್ಸ್ ಕಡೆಯಿಂದ ಏನಂತಂದ್ರೆ ಒಟ್ಟ ಎಷ್ಟ್ ತಂದಿರಿ. ಇಲ್ಲ 60,000 ಐತಿ, ಅದ್ರ ಡೀಟೇಲ್ ನಿಮ್ ನೋಡ್ದಾಗ ಸಿಗ್ತೈತಿ. ಇಂಡಿವಿಜುವಲ್ ಫೈನಲ್ ಫಿಗರ್ ಮಾತ್ರ ತಂದು ನೀವು ಬ್ಯಾಲೆನ್ಸ್ ಶೀಟ್ ನಾಗ ಇಡ್ಬೇಕು. ನೆಕ್ಸ್ಟ್ ಟ್ರೇಡ್ ಪೇಯಬಲ್ ಐತಿ ನೋಡ್ರಿ. ಟ್ರೇಡ್ ಪೇಯಬಲ್ 84,000. ಟ್ರೇಡ್ ಪೇಯಬಲ್ ಅಂದ್ರೆ ಸನ್ರಿ ಕ್ರೆಡಿಟರ್ಸ್. ಆಯ್ತಾ, ಯಾವಾಗ್ಲೂ ನೀವು ಇಟ್ಕೊಂಡ್ ಬಿಡ್ರಿ. ಪ್ರತಿ ಸಲ ನಾವು ಸನ್ರಿ ಕ್ರೆಡಿಟರ್ಸ್ ಕೊಡಂಗಿಲ್ಲ. ಫೀಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ದಾಗ ಹಂಗಿರ್ತಿತ್ತು. ಈಗ ಅದಕ್ಕೆ ಏನ್ ಮಾಡಿದ್ರೆ ಟ್ರೇಡ್ ಪೇಯಬಲ್, ಟ್ರೇಡ್ ರಿಸೀವಬಲ್ ಅಂದಾರ. ಇನ್ನ ಟರ್ನ್ ಓವರ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್, ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಅಂದ್ರೆ ಎಕ್ಸ್ಪೆಂಡಿಚರ್ ತಯಾರು ಮಾಡೋ ಮುಂದೆ ಸೇಲ್ಸ್ ತಗೋಬೇಕು, ಲೆಸ್ ಎಕ್ಸೈಸ್ ಡ್ಯೂಟಿ ಮಾಡ್ಬೇಕು. ಅಲ್ಲಿ ಆ ಸ್ಟೇಟ್ಮೆಂಟ್ ಹೋಗತ್ತಿದೆ. ಯಾವ್ದ್ರ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಮತ್ತ ಎಕ್ಸ್ಪೆನ್ಸ್ ಹೋಗತಿ. ಇಲ್ಲಿ ಎಕ್ಸೈಸ್ ಡ್ಯೂಟಿ ಲೆಸ್ ಮಾಡ್ಬೇಕು. ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ಸ್ ಅಂಡ್ ಆನ್ ಇನ್ವೆಸ್ಟ್ಮೆಂಟ್ಸ್, ಇದು ಇನ್ಕಮ್. ಅದ್ರೊಳಗಿನ್ ಸೇರಿಸಿ ನೀವು 3 ಟೋಟಲ್ ಮಾಡ್ಬೇಕಾಗ್ತದೆ. ಯಾವ್ದಂದ್ರೆ ಒಂದೇದು ಟರ್ನ್ ಓವರ್ ಲೆಸ್ ಎಕ್ಸೈಸ್ ಡ್ಯೂಟಿ, ಅದರ್ ಇನ್ಕಮ್ ಪ್ಲಸ್ ಇನ್ಕ್ರೀಸ್ ಇನ್ ಓಪನಿಂಗ್ ಸ್ಟಾಕ್, ಇನ್ಕ್ರೀಸ್ ಇನ್ ಕ್ಲೋಸಿಂಗ್ ಸ್ಟಾಕ್. ಹಿಂಗಿದ್ರೆ ಇಲ್ಲಿ ಓಪನಿಂಗ್ ಸ್ಟಾಕ್ ಎಷ್ಟೈತೆ ನೋಡ್ರಿ, 1/4/2015 ಓಪನಿಂಗ್ ಸ್ಟಾಕ್ ನೋಡ್ಕೋಬೇಕು. 2 ಲಕ್ಷ ಐತಿ. ಅಡ್ಜಸ್ಟ್ಮೆಂಟ್ ದಾಗ ಕೊಟ್ಟಿರ್ತಾನೆ ನೋಡ್ರಿ, ಇಲ್ಲಿ ಐತಿ ನೋಡ್ರಿ ಒಂದೇದು ಅದರ್ ಇನ್ಫಾರ್ಮೇಶನ್ ದಾಗ ಕಡೆ ಎಷ್ಟ್ ಕೊಟ್ಟನವ, 2,50,000 ಐತಿ. ಇಲ್ಲಿ 2 ಲಕ್ಷ ಐತಿ ಅಂದ್ರೆ ಐತಿ ಕ್ಲೋಸಿಂಗ್ ಸ್ಟಾಕ್. ಸೊ 2,50,000ದಾಗ 2 ಲಕ್ಷ ರೂಪಾಯಿ ಓಪನಿಂಗ್ ಸ್ಟಾಕ್ ಕಳೆದ್ರೆ 50,000 ರೂಪಾಯಿ ಅಷ್ಟೇ ಇನ್ಕ್ರೀಸಿಂಗ್ ಓಪನಿಂಗ್ ಸ್ಟಾಕ್ ಇಟ್ರೆ ಇನ್ಕಮ್ 3 ಐಟಮ್ ಫಿಗರ್ ಟೋಟಲ್ ಮಾಡಿ ಹೊರಗಡೆ ಇಟ್ಬಿಡ್ಬೇಕು. ಇದ್ಯಾದ ಎದ್ರಾಗ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸ್ ನೀವು ತಯಾರು ಮಾಡ್ತಿರ್ತಿಲ್ಲ ಅಲ್ಲಿ. ಪರ್ಚೇಜಸ್ ಏನೈತಿ ಅದ ಎಕ್ಸ್ಪೆನ್ಸ್ ಬರ್ತೈತಿ. ಪರ್ಚೇಜಸ್ ಇನ್ನರ್ ಕಾಲಮ್ದಾಗ ಇಡಬೇಕು.
ಮೂರ್ ಫಸ್ಟ್ನೇ ಕಾಲಮ್ದಾಗ ಪರ್ಚೇಸ್ ಇಷ್ಟು ಲೆಸ್ ಪರ್ಚೇಸ್ ರಿಟರ್ನ್ಸ್ ಮಾಡಿ ಮಿಡಲ್ ಕಾಲಮ್ದಾಗ ಇಡು. ಸೊ ಪರ್ಚೇಸ್ ಎಷ್ಟೈತಿ ನೋಡ್ರಿ 13,10,000. ರಿಟರ್ನ್ ಎಷ್ಟೈತಿ ಇಲ್ಲಿ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಬಂದಿರ್ತೈತಿ 30,000. 13,10,000ದಾಗ 30,000 ರೂಪಾಯಿ ತೆಗದ್ರೆ 12,80,000 ರೂಪಾಯಿ ನೀವು ಮಿಡಲ್ ಕಾಲ್ದಾಗ ಮಾಡ್ಬೇಕು. ಅದ್ರಂಗೆ ಇವೆಲ್ಲ ಎಕ್ಸ್ಪೆನ್ಸಸ್ ಯಾವ್ಯಾವು? ಸ್ಯಾಲ್ರಿ ಅಂಡ್ ವೇಜಸ್, ರೆಂಟ್ ಅಂಡ್ ರೇಟ್ಸ್, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಪೋಸ್ಟೇಜ್ ಅಂಡ್ ಟೆಲಿಫೋನ್ ಎಕ್ಸ್ಪೆನ್ಸಸ್, ಲೈಟ್ ಚಾರ್ಜಸ್, ಇವೆಲ್ಲ ಏನ್ ಮಾಡ್ಬೋದು ನೀವು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂತ ಮಾಡ್ಬೋದು. ಆಮೇಲೆ ಸೇಲ್ಸಿಂಗ್ ಎಕ್ಸ್ಪೆನ್ಸಸ್ ಯಾವ ಬರ್ತಾವು? ಅಡ್ವರ್ಟೈಸ್ಮೆಂಟ್, ಕ್ಯಾರೇಜ್ ಆನ್ ಸೇಲ್ಸ್ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ ಅಂದ್ರೆ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್. ಇಂಥವೆಲ್ಲ ನೀವು ಕ್ಲಾಸಿಫಿಕೇಶನ್ ನೋಟ್ ಪ್ರಕಾರ ಮಾಡ್ಬೋದು. ಬಡ ಅದನ್ನ ಟೋಟಲ್ ಮಾಡಿ ಮಿಡಲ್ ಕಾಲಮ್ ಟೋಟಲ್ ಮಾಡಿ ಇನ್ಕಮ್ ದಾಗಿ ನೀವು ಲೆಸ್ ಮಾಡ್ಬೇಕು. ಬಟ್ ಟೋಟಲ್ ಎಕ್ಸ್ಪೆನ್ಸಸ್ ನೀವ್ ಏನ್ ಮಾಡ್ಬೇಕಂದ್ರೆ ಲೆಸ್ ಮಾಡ್ಬೇಕು. ಎಲ್ಲಿ ಮಟ ನಿಮ್ಗೆ ಎಕ್ಸ್ಪೆನ್ಸಸ್ ಬತ್ತು? ಕ್ಯಾರೇಜ್ ಆನ್ ಸೇಲ್ಸ್ ಮತ್ತ ಎಕ್ಸ್ಪೆನ್ಸಸ್ ಬತ್ತು. ಇಂಟ್ರೆಸ್ಟ್ ಆನ್ ಲೋನ್ಸ್, ಫೈನಾನ್ಷಿಯಲ್ ಚಾರ್ಜಸ್, ಇದು ಎಕ್ಸ್ಪೆನ್ಸಸ್ ಇಂಟ್ರೆಸ್ಟ್ ಆನ್. ಇನ್ನ ಬಿಲ್ಡಿಂಗು, ಫರ್ನಿಚರು ಇವೆಲ್ಲ ಅಸೆಟ್ಸ್. ನೀವು ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲೈಬಿಲಿಟಿ ತಯಾರು ಮಾಡ್ತಿರ್ತಿರಲ್ಲ, ಲೈಬಿಲಿಟಿ ಆಗಾನ ಅಸೆಟ್ಸ್ ತಯಾರು ಮಾಡ್ಬೇಕು. ಅದಕ್ಕೆ ಏನಾರ ಸವಕಳಿ ಇದ್ರಂದ್ರೆ ಸವಕಳಿ ಲೆಸ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಅಡ್ಜಸ್ಟ್ಮೆಂಟ್ ನೋಡ್ಕೋತಾ ಇರ್ಬೇಕು. ಯಾವ ಐಟಮ್ಗೆ ಅಡ್ಜಸ್ಟ್ಮೆಂಟ್ ಇದೆ? ಇಲ್ಲಿ ಬಿ ನೋಡ್ರಿ, ಅನ್ಪೇಡ್ ಸ್ಯಾಲರೀಸ್ ಅಂಡ್ ವೇಜಸ್ ₹4,000. ಸೊ ಇದನ್ನ ಏನ್ ಮಾಡ್ಬೇಕು ನೀವು? ಸ್ಯಾಲರಿ ಅಂಡ್ ವೇಜಸ್ ನಿಮ್ಗೆ ಎಕ್ಸ್ಪೆನ್ಸಸ್ ಐತ್ಲ, ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಅದ್ರಾಗ ಆಡ್ ಮಾಡ್ಬೇಕು ಔಟ್ಸ್ಟ್ಯಾಂಡಿಂಗ್. ಅನ್ಪೇಡ್ ಅಂದ್ರೆ ಕೊಡಲ್ದ ಉಳಿದಿರ್ತೈತ್ಲ. ಇಲ್ಲಿ ನೋಡ್ರಿ ಸ್ಯಾಲ್ರಿ ಎಷ್ಟೈತಪ್ಪ ಅಂದ್ರೆ ಸ್ಯಾಲ್ರಿ 3,64,000 ಐತ್ ನೋಡ್ರಿ ಟ್ರಯಲ್ ಬ್ಯಾಲೆನ್ಸ್. ಅದಕ್ಕೆ ನೀವು 4,000 ಆಡ್ ಮಾಡ್ಬೇಕು, 3,68,000 ರೂಪಾಯಿ. ಅಂಡ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಅಮೌಂಟೆಡ್ ಟು ₹12,000. ಇಂಟ್ರೆಸ್ಟ್ ಆನ್ ಲೋನ್ ಐತ್ ನೋಡ್ರಿ 58,000 ಪ್ಲಸ್ 12,000 ರೂಪಾಯಿ ಆಡ್ ಮಾಡ್ಬೇಕು. 52 × 60 70,000 ರೂಪಾಯಿ. ಇನ್ನ ಅಸೆಟ್ ತಗೋಬೇಕು, ಡಿಪ್ರಿಸಿಯೇಷನ್ ಬಿಲ್ಡಿಂಗ್ ಮ್ಯಾಗ 5% ಮಾಡ್ಬೇಕು. ಬಿಲ್ಡಿಂಗ್ ಎಷ್ಟೈತಿ? 6 ಲಕ್ಷ ಐತಿ ನೋಡ್ರಿ. ಬಿಲ್ಡಿಂಗ್ ಇಲ್ಲ 6 ಲಕ್ಷದ ಮ್ಯಾಗ 5%, 6 5 30,000 ರೂಪಾಯಿ ಆಗತ್ತ. ಅದೇ ರೀತಿಯಾಗಿ ಫರ್ನಿಚರ್ ಅಂಡ್ ಫಿಟ್ಟಿಂಗ್ಸ್ ಐತಿ ನೋಡ್ರಿ. ಫರ್ನಿಚರ್ ಅಂಡ್ ಫಿಟ್ಟಿಂಗ್ಸ್ ಎಷ್ಟೈತಿ ನಿಮ್ಗೆ? 10%. ಸೊ ಫರ್ನಿಚರ್ ಅಂಡ್ ಫಿಟ್ಟಿಂಗ್ಸ್ ನಿಮ್ಗೆ ಎರಡನೇ ಐಟಮ್ 2,40,000 ರೂಪಾಯಿ ಐತಿ. ಸೊ ಅದ ನಿಮ್ಗೆ ಎಷ್ಟ್ ಪರ್ಸೆಂಟ್ ಐತಿಪ್ಪ ಅಂದ್ರೆ 10% ಅಂದ್ರೆ ಒಂದ್ 0 ತೆಗೆದ್ಬಿಡುದು, ಅಂದ್ರೆ 24,000 ರೂಪಾಯಿ ಆಗತ್ತೆ. ಸೊ ಅದನ್ನ ನೀವು ಸಂಬಂಧಪಟ್ಟ ಆಸ್ತಿ ಒಳಗ ಲೆಸ್ ಮಾಡಿ ಫೈನಲ್ ಫಿಗರ್ ಅನ್ನ ನೀವ್ ಏನ್ ಮಾಡ್ಬೇಕಂತಂದ್ರೆ ಔಟರ್ ಕಲಾಮ್ ನಾಗ ಇಡ್ಬೇಕು. ಪ್ರತಿಯೊಂದಕ್ಕೂ ನೀವು ನೋಟ್ ಕೊಡ್ಲೇಬೇಕಾಗ್ತೈತಿ. ನೋಟ್ ಮಾಡ್ಕೊಂಡು ಸಿಸ್ಟಮೆಟಿಕ್ ಫೈನಲ್ ಫಿಗರ್ ಅನ್ನ ಅಷ್ಟೇ ನೀವು ಸ್ಟೇಟ್ಮೆಂಟ್ ಗೆ ತಂದು ಹಚ್ಬೇಕಾಗ್ತೈತಿ. ಮೇಕ್ ಎ ಪ್ರಾವಿಷನ್ ಫಾರ್ ಬ್ಯಾಡ್ ಅಂಡ್ ಡೌಟ್ಫುಲ್ ಡೇಟ್ಸ್ 10,000 ಐತಿ. ಇದು ರೆಡಿ ಫಿಗರ್ ಐತಿ. ನೀವು ಟ್ರೇಡ್ ರಿಸೀವಬಲ್ ಐತ್ಲಾ, ಅದ ಲೆಸ್ ಮಾಡ್ಬೇಕು ನೋಡಿ. ಟ್ರೇಡ್ ರಿಸೀವಬಲ್ 1,60,000 ಐತಿ. ಅದ್ರಾಗ 10,000 ರೂಪಾಯಿ ತೆಗಿರಿ, 1,50,000 ರೂಪಾಯಿ ಇಡ್ಬೇಕು. ಏನಂದ್ರೆ ಬ್ಯಾಡ್ ಅಂಡ್ ಡೌಟ್ಫುಲ್ ಡೇಟ್ಸ್, ಪ್ರಾವಿಷನ್ ಫಾರ್ ಬ್ಯಾಡ್ ಅಂಡ್ ಡೌಟ್ಫುಲ್ ಡೇಟ್ಸ್ 10,000 ರೂಪಾಯಿ ನೀವೇನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. 1,60,000 ತೆಗೆದ್ರೆ 150. ಮೇಕ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ಇದು ಯಾವಾಗ ಬರ್ತದೆ ಅಂದ್ರೆ ಸ್ಟೇಟ್ಮೆಂಟ್ ನೀವು ಫಾರ್ಮೆಟ್ ತೆಗೆದ್ರಂದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರ್ತೈತಿ. ಸೊ ಅದಕ್ಕೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಒಂದು ಕಾಲಮ್ ಐತಿ ನೋಡ್ರಿ. ಅದಕ್ಕೆ ನೀವು ಫಾರ್ಮೆಟ್ ರೆಡಿ ಇಟ್ರಪ್ಪ ಅಂತಂದ್ರೆ ಅಲ್ಲಿ ನೀವ್ ಏನಂದ್ರೆ ಈ ಐಟಮ್ಸ್ ಅನ್ನ ಹೋಗ್ಬೇಕಾಗ್ತತಿ. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ದಾಗ ಬರ್ತೈತಿ ಇದೆ. ಆಮೇಲೆ ನೀವು ಲೈಬಿಲಿಟಿ ಸೈಡ್ ಅದರ್ ಪ್ರಾವಿಷನ್ ಅಂತೇಳಿ ಒಂದು ಲೈಬಿಲಿಟಿ ಐಟಮ್ ಅಲ್ಲಿ ಹೋಗ್ಬೇಕಾಗ್ತದೆ. ಸೊ ಇದು ಜಸ್ಟ್ ನಿಮ್ಗೆ ಪ್ರಾಬ್ಲಮ್, ಈ ಸೊಲ್ಯೂಷನ್ ಬಿಡಿಸಿ ನೋಡ್ರಿ. ಫಸ್ಟ್ ಇನ್ಕಮ್ ಏನಂದ್ರೆ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಹೆಡಿಂಗ್ ಹಾಕ್ಯಾರ ಸೊಲ್ಯೂಷನ್, ಇದ್ ಮ್ಯಾಲ ಹೆಡಿಂಗ್ ಹಾಕೋಬೇಕು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಆಫ್ LLP. ನಿಮ್ಗ ಸೇಲ್ಸ್ ನೋಡ್ಕೊ, ಟರ್ನ್ ಓವರ್ ನೋಡ್ರಿ 24,60,000ದಾಗ 60,000 ರೂಪಾಯಿ ತೆಗೆದ್ರೆ 24 ಲಕ್ಷ. ಸೊ ಇವೆಲ್ಲ ಎಲ್ಲಿ ಇರ್ತಾವ ನಿಮ್ಗ? ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಸೇಲ್ಸ್, ಇಲ್ಲಿ ಎಕ್ಸೈಸ್ ಡ್ಯೂಟಿ ಪೇಡ್, ಅದಾವ ಇಲ್ಲಿ ನೋಡ್ಕೋಬೇಕ. ಇಲ್ಲಿ ಐತ್ ನೋಡ್ರಿ. ಸೊ 24,60,000ದಾಗ 60,000 ರೂಪಾಯಿ ಮೈನಸ್ ಮಾಡಿದ್ರೆ 24 ಲಕ್ಷ ಹೆಂಗ್ ಬರ್ತದೆ ಅನ್ನೋದು ನಿಮ್ಗ ಗೊತ್ತಾಗಬೇಕು. ಸೊ ಅದಕ್ಕ ನಾವೇನ್ ಮಾಡ್ತೀವಿ ಅಂದ್ರೆ ನೀವ ಮುಂದಿನ ಪೇಜ್ದಾಗ ನಮಗ್ ಏನ್ ಸಿಗ್ತೈತಿ? ಇನ್ಕಮ್ ಮತ್ತ ಎಕ್ಸ್ಪೆಂಡಿಚರ್. ಸೊ ಅದರ ಇನ್ಕಮ್ ಬಂದ್ರ ತಗೋರಿ, ಅದರ್ ಇನ್ಕಮ್ ದಾಗ ಏನೇನ್ ತಗೋಬೇಕು? ಇಂಟ್ರೆಸ್ಟ್ ಫ್ರಾಮ್ ಬ್ಯಾಂಕ್ ಅಂಡ್ ಇನ್ವೆಸ್ಟ್ಮೆಂಟ್. ಅದು ನಿಮ್ಗೆ ಏನೈತಿ?
30,000 ಐತಿ. ಆಮೇಲೆ ಇನ್ಕ್ರೀಸ್ ಇನ್ ಕ್ಲೋಸಿಂಗ್ ಸ್ಟಾಕ್ ನಾ ಆಗಲೇ ಹೇಳಿ ನೋಡ್ರಿ, ಈ 3 ಐಟಮ್ ಕೂಡಿಸ್ಬೇಕು. ಯಾವ್ಯಾವು ಅಲ್ಲಿ ಸೇಲ್ಸ್ ಅಂತ 24 ಲಕ್ಷ ಪ್ಲಸ್ 30,000 ಪ್ಲಸ್ 50,000 24,80,000 ರೂಪಾಯಿ ಇದೇನಂತ ನಿಮಗೆ ಟೋಟಲ್ ಇನ್ಕಮ್. ಸೊ ಆ ಕಡೆ ಒಂದ್ ಪೇಜ್ ಈ ಕಡೆ ಒಂದ್ ಸ್ವಲ್ಪ ಅರ್ಧ ಬರೋದ್ರಿಂದ ನಿಮ್ಗೆ ಏನಾಕತಿ ಪರ್ಫೆಕ್ಟ್ ಆಗ. ಸೊ ಇನ್ಕಮ್ ಎಷ್ಟಪ್ಪಾ ಅಂದ್ರೆ 24,80,000 ರೂಪಾಯಿ ನಿಮ್ಗೆ ಏನಪ್ಪಾ ಅಂದ್ರೆ ಇನ್ಕಮ್ ಇದು. ಇನ್ನ ಎಕ್ಸ್ಪೆನ್ಸಸ್ ನೀವು ಬಂದಂತ ಸಂದರ್ಭದೊಳಗ ಎದಕ್ ಬಂದಾಗ ಎಕ್ಸ್ಪೆನ್ಸಸ್ ಬಂದಂತ ಸಂದರ್ಭದೊಳಗ ಪರ್ಚೇಜಸ್, ಇದು ಪರ್ಚೇಜಸ್ ನಿಮ್ಗ 13,10,000 ಮೈನಸ್ 30,000 ರೂಪಾಯಿ ವಜಾ ತೆಗೆದ್ರೆ ಎಷ್ಟು 12,80,000 ರೂಪಾಯಿ. ಇದು ನಿಮ್ಗೆ ನೆಟ್ ಪರ್ಚೇಜಸ್ ಆಯ್ತು. ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ಪರ್ಸನಲ್ ಎಕ್ಸ್ಪೆನ್ಸಸ್ ಸ್ಯಾಲ್ರಿ ನೋಡ್ರಿ. ಈ ಹೆಡ್ಡಿಂಗ್ ನಾಗ ಪರ್ಸನಲ್ ಎಕ್ಸ್ಪೆನ್ಸಸ್ ಕೇಳಾಗ ನೀವು ಎಂಪ್ಲಾಯೀಸ್ ಸಂಬಂಧಪಟ್ಟದ ಸ್ಯಾಲ್ರಿ ಅಂಡ್ ವೇಜಸ್ ಎಷ್ಟೈತಿ, ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಎಷ್ಟೈತಿ ಅದನ್ನ ಆ್ಯಡ್ ಮಾಡ್ಬೇಕು. ಸ್ಯಾಲ್ರಿ ಅಂಡ್ ವೇಜಸ್ ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಇತ್ತು 3,68,000 ಪ್ಲಸ್ ಏನಂದ್ರೆ ಅದಕ್ಕೆ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಇತ್ತು. ಔಟ್ಸ್ಟ್ಯಾಂಡಿಂಗ್ ಆ್ಯಡ್ ಮಾಡಿ ಅನ್ಪೇಡ್ ಅಂತೇಳಿ ಒಟ್ಟು ಅದ ಐಟಮ್ಸ್ ಎಷ್ಟು ಬಂದೈತಿ 3,68,000. ಇಲ್ಲಿ ನೀವು ಮಾಡ್ಕೋರಿ ನಿಮ್ ಕಡೆ, ನಾವೆಲ್ಲ ಫೈನಲ್ ಗೊತ್ತಾಗುದಿಲ್ಲ. ಸ್ಯಾಲ್ರಿ ಅಂಡ್ ವೇಜಸ್ ನೀವೇನ್ ಮಾಡ್ಬೇಕು, ಇನ್ನರ್ ಕಾಲಮ್ದಾಗ ಇಡ್ರಿ. ಈ ಕಾಲಮ್ನಾಗ ಅದಾಗ ಏನ್ ಮಾಡ್ಬೇಕು, ಆ್ಯಡ್ ಅನ್ಪೇಡ ಅಡ್ಜಸ್ಟ್ಮೆಂಟ್ದಾಗ ಐತಿ, ನಾನು ಕೂಡಿಸ್ರಿ. ಕೂಡಿಸಿ ಬಂದದ ನೀವೇನ್ ಮಾಡ್ರಿ ಅಂತಂದ್ರೆ ಈ ನಡುವಿನ ಕಾಲಮ್ದಾಗ ಇಡ್ರಿ. ಅದೇ ರೀತಿಯಾಗಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಏನಂದ್ರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಸೆಟ್ಟಿಂಗ್ನಾಗ ರೆಂಟ್ ಅಂಡ್ ರೇಟ್ಸ್, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಪೋಸ್ಟೇಜ್ ಅಂಡ್ ಟೆಲಿಫೋನ್ ಎಕ್ಸ್ಪೆನ್ಸಸ್. ಸೊ ಈ 3 ಐಟಮ್ಸ್ ತಗೊಂಡು ನೀವು ಪೂರ ಔಟರ್ ಕಾಲಮ್ನಾಗ ಇಟ್ಟಿವಿ ನಾವೆಲ್ಲ 1 2 3. ಇದಾದ್ಮೇಲೆ ನೀವೇನ್ ತಗೋಬೇಕು, ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್ಸ್ ಆದ್ಮೇಲೆ ಲೀಗಲ್ ಚಾರ್ಜಸ್ ದಾಗ ಯಾವ್ಯಾವ ಬರ್ತಾವ ನಿಮ್ಗ. ಲೀಗಲ್ ಚಾರ್ಜಸ್ ದಾಗ ಲೈಟ್ ಚಾರ್ಜಸ್, ಪೋಸ್ಟೇಜ್ ಲೈಟ್ ಚಾರ್ಜಸ್ ಇದೊಂದು ಸೇರಿರ್ತದ. ಆಮೇಲೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದೊಳಗ ಅಡ್ವರ್ಟೈಸ್ಮೆಂಟ್ ಮತ್ತು ಕ್ಯಾರೇಜ್ ಆನ್ ಸೇಲ್ಸ್. ಇದ್ರಾಗ 2 ಡಿ ನೀವು ಅಲ್ಲಿ ಒಂದ ಎಲ್ಲಾ ಕುಡಿಸಿ ನೋಟ್ ಮಾಡಿ ಒಂದ್ ಕಡೆ ತಂದು ಇಟ್ಬಿಟ್ರ ಅಂದ್ರೆ ನಿಮ್ಗ ಫೈನಲ್ ಆಕತಿ. ಅದೇ ರೀತಿಯಾಗಿ ಸವಕಳಿ ಅಂದ್ರೆ ಇದ ಬಿಲ್ಡಿಂಗ್ ಮ್ಯಾಗ 30,000 ಇಷ್ಟ ನಾ ಏನಿಲ್ಲ 5% ಅದ ಹೆಂಗ್ ಬರ್ತಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ಹೇಳಿ. ಇದ್ರ ಮ್ಯಾಗ 10% ಅಂದ್ರೆ 24,000, ಒಟ್ಟಿಗೆ 54,000 ರೂಪಾಯಿ ಔಟರ್ ಕಾಲಮ್ ಮಾಡ್ಬೇಕು. ಆಮೇಲೆ ಫರ್ನಿಚರ್ ಮ್ಯಾಗ ಲೆಕ್ಕ ಮಾಡಿದೈತಿ ನೋಡ್ರಿ, ಪರ್ಸೆಂಟೇಜ್ ಹಚ್ಚಿ ಬಿಲ್ಡಿಂಗ್ ಮ್ಯಾಗ 5% ಆ ಗುಣಾಕಾರ ಮಾಡಿ ನೀವು ಇಡ್ಬೋದು. ಸೀದಾ ಇಂಟ್ರೆಸ್ಟ್ ಆನ್ ಲೋನ್ಸ್ ಇದಕ್ಕೆ ಔಟ್ಸ್ಟ್ಯಾಂಡಿಂಗ್ ಐತಿ ನೋಡ್ರಿ. ಇಂಟ್ರೆಸ್ಟ್ ಆನ್ ಲೋನ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಅದಕ್ಕೆ ಎಷ್ಟೈತಿ 58,000 ರೂಪಾಯಿ. ಟ್ರಯಲ್ ಬ್ಯಾಲೆನ್ಸ್ ಅಡ್ಜಸ್ಟ್ಮೆಂಟ್ದಾಗ 12,000, ಎರಡು ಸೇರಿಸಿದ್ರೆ 70,000. ನೆಕ್ಸ್ಟ್ ಅದರ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನಿತ್ತು ಅಂದ್ರೆ 70,000. ಇವಿಷ್ಟು ಏನ್ ಮಾಡ್ಬೇಕಂದ್ರೆ ನೀವು ಟೋಟಲ್ ಮಾಡಿ, ಟೋಟಲ್ ಇದ್ರದ 20 ಎಲ್ಲಿಂದ ಹಿಡ್ಕೊಂಡು ನಮ್ದು ನೀವು ಏನ ಮಾಡಿದ್ರು ಇನ್ನರ್ ಕಾಲಮ್ದಿಗೆ ಔಟ್ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಎಲ್ಲಾ ಎಕ್ಸ್ಪೆಂಡಿಚರ್ ಸೇರಿ. ಸೊ 24,80,000 ರೂಪಾಯಿ ಇನ್ಕಮ್ದಾಗ 20 ಲಕ್ಷ ನೀವು ಎಕ್ಸ್ಪೆಂಡಿಚರ್ ಮೈನಸ್ ಮಾಡಿದ್ರೆ 4,80,000 ರೂಪಾಯಿ ನಿಮ್ಗೆ ಏನಂತಂದ್ರೆ ನಿಮಗೆ ಗ್ರಾಸ್ ಇನ್ಕಮ್ ಬರ್ತದೆ. ಈಗ ಕೆಲಸ ಆಗ್ತೈತಿ. ಈಗ ನಾ ಸ್ಕ್ರೀನ್ ಶೇರ್ ಮಾಡಿದ್ದೆಲ್ಲ ನಿಮಗೆ ತಿಳಿಯಾಗ್ತೈತಿಲ್ಲ. ಈಗ ಎಷ್ಟನೇ ಪೇಜ್ ಬಂದಿದ್ದು 17 18 LLP. ನಾವು ಎಷ್ಟನೇ ಪೇಜಿಗೆ ಹೋಗ್ಬೇಕು, 18ನೇ ಪೇಜ್. ಸರ್ ಸ್ಕ್ರೀನ್ ಕಾಣಿಸತ್ತಿಲ್ರಿ, ನಾ ಹೇಳಾಕತ್ತಿದ್ ತಿಳಿಯಾಗ್ತೈತಿಲ್ಲ ಅವಾಗ. ಈಗ ಬರತೈತಿ ನೋಡ್ರಿ. ಈಗ ಜಸ್ಟ್ ಎಲ್ಲೋ ಟಚ್ ಮಾಡ್ಬಿಡ್ದ ಇವತ್ತದು ಇಲ್ಲಿ ಬಂದೈತಿ ನೋಡ್ರಿ. ಇಲ್ಲಿ ಪ್ರಾಬ್ಲಮ್ 24 ಲಕ್ಷ ನಿಮ್ದು ಇನ್ಕಮ್ ಇತ್ತು. ಟೋಟಲ್ ಅವೆಲ್ಲ ಎಕ್ಸ್ಪೆಂಡಿಚರ್ ನೋಟ್ ಮಾಡಿ ಸಿಸ್ಟಮೆಟಿಕ್ ಆಗಿ ಮಾಡಿದ್ರಿ ಅಂತಂದ್ರೆ ನೋಡ್ರಿ ಪರ್ಸನಲ್ ಎಕ್ಸ್ಪೆನ್ಸಸ್. ನಾ ಅದಕ್ಕೆ ನಿಮ್ಗೆ ಹೇಳತ್ತೀನಿ. ಈಗ ಸೊಲ್ಯೂಷನ್ ಬಂದು ನೋಡ್ರಿ. ಈಗ ಸೊಲ್ಯೂಷನ್ ಬಂದಿದ್ದ. ಈಗ ನಾವು ಈ ಸೊಲ್ಯೂಷನ್ದಾಗ ನೋಡ್ರಿ
ಈ ಒಟ್ಟ ಟೋಟಲ್ ನಮ್ಮ ಎಕ್ಸ್ಪೆಂಡಿಚರ್ 20 ಲಕ್ಷ ಆಗ್ಬೇಕು. ಅದಕ್ಕೆ ಕ್ಲಾಸಿಫಿಕೇಶನ್ ಮಾಡಿರ್ತಾವ ನಾವು. ಏನೇನು ಕ್ಲಾಸಿಫಿಕೇಶನ್ ಮಾಡ್ಯಾರ ನೋಡ್ರಿ ಇಲ್ಲಿ ಹೆಡಿಂಗ್ದಾಗ. ಪರ್ಚೇಜ್ ಎಕ್ಸ್ಪೆನ್ಸಸ್ ಒಳಗೆ ಪರ್ಚೇಜಸ್ ಇಲ್ಲಿ ಹೇಳ್ಕೊತಕ್ಕ ನೋಡ್ರಿ. ಪರ್ಚೇಸ್ ರಿಟರ್ನ್ ಮಾಡಿ ಫೈನಲ್ ಫಿಗರ್ ಬಂದಿದ್ದು ಇಡಬೇಕು. ನೆಕ್ಸ್ಟ್ ಪರ್ಸನಲ್ ಎಕ್ಸ್ಪೆನ್ಸಸ್ದಾಗ ಯಾವ ಕಾಲಮ್ ಹಾಕೋಬೇಕು? ಸ್ಯಾಲ್ರಿ ಆ್ಯಂಡ್ ವೇಜಸ್, ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಇದ್ರೆ ಆ್ಯಡ್ ಮಾಡ್ಬೇಕು. ಇದು ಪರ್ಸನಲ್ ಎಕ್ಸ್ಪೆನ್ಸಸ್ ಬಿ ಮುಗೀತು. ಸಿ ಏನಪ್ಪ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಇದ್ರಾಗ ಎಷ್ಟು ಬಂದವು? ರೆಂಟ್ ಆ್ಯಂಡ್ ರೇಟ್ಸ್ 1, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 2, ಪೋಸ್ಟೇಜ್ ಆ್ಯಂಡ್ ಟೆಲಿಫೋನ್ ಚಾರ್ಜಸ್ 3, ಲೈಟ್ ಚಾರ್ಜಸ್ 4. ಎಷ್ಟು ಐಟಮ್ ಅದು? ಇಲ್ಲ ಇದ್ರೊಳಗೆ 4 ಐಟಮ್ದು ಟೋಟಲ್ ತಂದು ಮಿಡಲ್ ಕಾಲಮ್ದಾಗ ಇಡ್ಕೋಬೇಕು. ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಒಳಗೆ 2 ಅದಾವು. ಯಾವುದು? ಅಡ್ವರ್ಟೈಸ್ಮೆಂಟು ಮತ್ತು ಕ್ಯಾರೇಜ್. ಇವೆರಡು ಇನ್ನರ್ ಕಾಲಮ್ದಾಗ ಮಾಡಿ ನಡುವಿನ ಕಾಲಮ್ ತಂದು ಹಚ್ಬೇಕು ಅದನ್ನು. ನೆಕ್ಸ್ಟ್ ಡೆಪ್ರಿಸಿಯೇಷನ್ ಯಾವುದು? ಬಿಲ್ಡಿಂಗ್ ಮತ್ತು ಫರ್ನಿಚರ್ ಎರಡು ತೆಗೆದು ಅಲ್ಲಿ ಇಡಬೇಕು. ಯಾವುದು? 2 ಇನ್ನರ್ ಕಾಲಮ್ದಾಗ ಮೊದಲನೇ ನಂಬರ್ ಕಾಲಮ್ ಕೂಡಿಸಿ 2ನೇ ನಂಬರ್ ಕಾಲಮ್ ಬರಬೇಕು. ಎಫ್ ಏನೇ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಬರ್ತಾವೆ ನೋಡ್ರಿ ಅವು. ಅದು ಇಂಟ್ರೆಸ್ಟ್ ಆನ್ ಲೋನ್ಸ್ ಅಂದ್ರೆ ಅದರ ಎಕ್ಸ್ಪೆನ್ಸಸ್ ಏನಾರ ಅದು ಏನು ಇಂಟ್ರೆಸ್ಟ್ ಆನ್ ಲೋನ್ಸ್ ಐತಿ ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಮಾಡಿದ್ರೆ ಇದು ಎಫ್ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಬರ್ತೈತಿ. ಆಮೇಲೆ ಅದರ್ ಎಕ್ಸ್ಪೆನ್ಸಸ್ದಾಗ ನೀವೇನು ತೊಗೋಬೋದು? ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಸೊ ಇಷ್ಟೆಲ್ಲ ನೀವು ಕಳೆದಾಗ ನಿಮಗೆ ಪ್ರಾಫಿಟ್ ಎಷ್ಟು ಬರಬೇಕಪ್ಪ ಅಂತಂದ್ರೆ ಪ್ರಾಫಿಟ್ಟು 20 ಲಕ್ಷ 24 ಲಕ್ಷ 80,000 20 ಲಕ್ಷ ತೆಗೆದ್ರೆ 4,80,000 ರೂಪಾಯಿ ನಿಮಗೆ ಪ್ರಾಫಿಟ್ ಬರಬೇಕು. ಇದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆಕತಿ ಅದಾ. ಆಮೇಲೆ ಟ್ಯಾಕ್ಸ್ ನೀವು ಇದ್ರ ಮ್ಯಾಗ ಈಗ ಏನು ಅಮೌಂಟ್ ಐತೆ ಈ ಅಮೌಂಟ್ ಮ್ಯಾಗ ನೀವು 30% ಟ್ಯಾಕ್ಸ್ ಮಾಡ್ಬೇಕು. ಟ್ಯಾಕ್ಸ್ ಅವರ ಕೊಟ್ಟಿದ್ರೆ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 80,000 ರೂಪಾಯಿ ಅವರ ರೆಡಿಮೇಡ್ ಫಿಗರ್ ಕೊಟ್ಟಿದ್ರು ಅಂದ್ರೆ ಅದನ್ನ ಏನು ಮಾಡ್ಬೇಕು? 80,000 ಮೈನಸ್ ಮಾಡಿ 4 ಲಕ್ಷ ಬರುತ್ತೆ. ಸೊ ಅದಕ್ಕೆ ನಾನು ನೋಡೋಣ ಅಲ್ಲಿ ಇನ್ಸ್ಟ್ರಕ್ಷನ್ ಏನು ಕೊಟ್ಟಾರ, ಇನ್ಸ್ಟ್ರಕ್ಷನ್ ಇನ್ಕಮ್ ಟ್ಯಾಕ್ಸ್ ಏನು ಕೊಟ್ಟಾರ ನೋಡೋಣ. ಸೊ ಪ್ರಾಬ್ಲಮ್ಗೆ ಹೋದಾಗ ಅಡ್ಜಸ್ಟ್ಮೆಂಟ್ ಇತ್ತು ನೋಡ್ರಿ ಅಲ್ಲಿ. ಅದಾ ಪ್ರಾಬ್ಲಮ್ದಾಗ ಅಡ್ಜಸ್ಟ್ಮೆಂಟ್ಗೆ ಹೋಗೋಣ. ಈ ಬ್ಯಾಕ್ ಹೋಗೋಣ. ಸೊ ಬ್ಯಾಕ್ ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ಗೆ ಐತೆ ನೋಡ್ರಿ ಇನ್ಕಮ್ ಟ್ಯಾಕ್ಸ್ ರೆಡಿಮೇಡ್ ಫಿಗರ್ ಕೊಟ್ಟಿರ್ತಾನೆ. ಒಮ್ಮೊಮ್ಮೆ ಏನು ಮಾಡ್ತಾವ 30% ಪ್ರಾಫಿಟ್ದು 30% ಫಿಕ್ಸ್ ಐತಿ LLPಗೆ. ಸೊ ಈ ಪ್ರಾಬ್ಲಮ್ದಾಗ ನಿಮಗೆ ರೆಡಿಮೇಡ್ ಫಿಗರ್ ಕೊಟ್ಟಾನ. ಎಷ್ಟಂದ್ರೆ ಇನ್ಕಮ್ ಟ್ಯಾಕ್ಸ್ ಎಷ್ಟಂದ್ರೆ 80,000 ರೂಪಾಯಿ. ಸೊ ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದ್ರೆ ಅದಕ್ಕೆ ನಾವು 4,80,000 ರೂಪಾಯಿದಾಗ 80,000 ಕಳೆದು ನಮ್ದು ಎಷ್ಟು ಬಂತು? 4 ಲಕ್ಷ ಬಂತು. 4 ಲಕ್ಷನ ಯಾವ ರೇಷದಾಗ ಹಂಚ್ಕೋತಾರೋ ಅವ್ರ ಪಾರ್ಟ್ನರ್ ಹೇಳಿದ್ರೆ ಆ ರೇಷದಾಗ ಹಂಚಿ 4 ಲಕ್ಷನೂ ಪಾರ್ಟ್ನರ್ಗೆ ಹಂಚಿ ನೀಲ್ ತೋರಿಸ್ಬೇಕು ನಾವು. ಇಲ್ಲಿ ಏನಾರ ಕೊಟ್ಟಾನ ನೋಡ್ರಿ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಗೊತ್ತಿ ಇಲ್ಲಿ ನಿಲ್. ಸೊ ಅವ್ರಿಗೆ ಹಂಚಿ ಯಾವ ರೇಷಿ ಎಂಥ ಪಾರ್ಟ್ನರ್ ಇದಾರ ಮ್ಯಾಲೆ ನಿಮಗೆ ಪ್ರಾಬ್ಲಮ್ದಾಗ ಹೇಳಿದ್ರೆ ಪಾರ್ಟ್ನರ್ಸ್ ಅಜ್ಯೂಮಿಂಗ್ ಸ್ಟಾರ್ಟಿಂಗ್ ಹೋಗ್ತು ನೋಡ್ರಿ. ಆ ಪ್ರಾಬ್ಲಮ್ದಾಗ ಹೇಳಿದ್ರಂದ್ರೆ ಹಂಗಾತಿಲ್ಕ ಈಕ್ವಲ್ ಪಾರ್ಟ್ನರ್ ಅಂತ ಟ್ರೀಟ್ ಮಾಡೋದು. ಏನನ್ನು ಹೇಳದೇ ಇದ್ದಾಗ ನಾವು ಅವ್ರು ಎಂಥ ಪಾರ್ಟ್ನರ್ ಅಂತ ತಿಳ್ಕೊಬೇಕು? ಈಕ್ವಲ್ ಪಾರ್ಟ್ನರ್ ಅಂತ ತಿಳ್ಕೊಬೇಕು. ಸೊ ಇಲ್ಲಿ ಯಾರದಾರ? ಟ್ರಯಲ್ ಬ್ಯಾಲೆನ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ಎಕ್ಸ್ ಕಂಪನಿ ಲಿಮಿಟೆಡ್ ಇಲ್ಲಿ ಐತೆ ನೋಡ್ರಿ. ಕಂಪನಿ ಎ ಲಿಮಿಟೆಡ್ ಆ್ಯಂಡ್ ಫ್ರಮ್ ದ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ಎಕ್ಸ್ ಆ್ಯಂಡ್ ಕಂಪನಿ ಲಿಮಿಟೆಡ್ ಲಯಬಿಲಿಟಿ ಹೌದಾ ಪಾರ್ಟ್ನರ್ಶಿಪ್ ಆ್ಯಂಡ್ ಅದರ್ ಇನ್ಫಾರ್ಮೇಷನ್ ಗಿವನ್ ಪ್ರಿಪೇರ್ ಪ್ರಾಪರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್. ನೋಡಿರಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನಮ್ಮ ಸ್ಟೇಟ್ಮೆಂಟ್ ಬಂತು. ನಮಗೆ 4 ಲಕ್ಷ ಲಾಭ ಬಂತು. ಆ 4 ಲಕ್ಷ ಯಾವ ರೇಷದಾಗ ಹಂಚಿವಿ ಅಂತ ಅನ್ನೋದನ್ನ ಇಲ್ಲಿ ಈ ಪ್ರಾಬ್ಲಮ್ದಾಗ ನಮ್ಗೆ ಬರಲಿಲ್ಲ. ಯಾವ ರೇಷದಾಗ ಹಂಚಿವಿ ಅಂದ್ರೆ ಏನು ಹೇಳಿಲ್ಲ ಅಂದರೆ ಈಕ್ವಲ್ ಪಾರ್ಟ್ನರ್ ತಿಳ್ಕೊಳಕತಿ. ಸೊ ಅದಕ್ಕೆ ಇಲ್ಲಿ ರೇಷೋ ಕೊಟ್ಟಿಲ್ಲ. ಈಗ ಲಾಸ್ಟಕ್ಕೆ ಏನಾರು ಕೊಟ್ಟಾಗ ನೋಡೋಣ. ಲಾಸ್ಟಕ್ಕೆ ನಮಗೆ ಇಲ್ಲೂ ಏನು ಹೇಳಿಲ್ಲ. ಅವ್ರು ಯಾವ ಎಂಥ ಪಾರ್ಟ್ನರ್ ಅದಾರು ಯಾವ ರೇಷದಾಗ ಹಂಚ್ಕೋತಾರೋ ಏನು ಹೇಳಿಲ್ಲ ಅವರು. ಹೌದಾ? ಸೊ ಇಲ್ಲಿ ನಾವು ಅಸೆಟ್ಸ್ ಬಂದ್ವಿ, ಕ್ಯಾಶ್ ಇನ್ ಹ್ಯಾಂಡು ಟ್ರೇಡ್ ರಿಸೀವಬಲ್ ಆಯ್ತು, ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಷನ್ ತೆಗಿಬೇಕಲ್ಲ ಇನ್ನು. ಹೌದಾ? ಇನ್ನು ಅಲ್ಲಿ ನೋಡೋಣ ಸೊಲ್ಯೂಷನ್ದಾಗ ನಾವು ಏನು ಮಾಡೀವಿ ಅಂದ್ರೆ ಇದು ಲಾಭ ಆಯ್ತು. ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಇಲ್ಲಿ ಬಂತು ನೋಡ್ರಿ. ಸೊ ಆ್ಯಸ್ ಪರ್ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಬ್ಯಾಲೆನ್ಸ್ ಶೀಟ್ದಾಗ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ನಾಗ 10 ಲಕ್ಷ ರೂಪಾಯಿ ಅವ್ರ ಬಂಡವಾಳನ ತೋರಿಸಿ ನಾವು. ಓಕೆ, ಅಲ್ಲಿ ಕ್ಯಾಪಿಟಲ್ ಏನರ ಐತೆ ನೋಡೋಣ. ಹೌದಾ? ಇದು ನಮ್ಗೆ ಟೋಟಲ್ ಬ್ಯಾಲೆನ್ಸ್ ಶೀಟು
cash around 15 unsecured loan ಅವ್ರದ್ದು ಸ್ಟಾರ್ಟಿಂಗ್ ಇಲ್ಲ ಐತೆ ನೋಡ್ರಿ ಪ್ರಾಬ್ಲಮ್ದಾಗ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಇಲ್ಲಿ ಕಾಂಟ್ರಿಬ್ಯೂಷನ್ 17 ಲಕ್ಷ ಕೊಟ್ಟಾನ. ಇದು ಬೇರೆ ಇದು ಅದು ಎ ಪ್ರಾಬ್ಲಮ್ ಇದು ಅದು 5 ಮಾರ್ಕ್ಸಿಂದ ಇದು ಪ್ರಾಬ್ಲಮ್ ಇಲ್ಲ ಇದು ನೋಡಿ ಕಾಂಟ್ರಿಬ್ಯೂಷನ್ ಅಂತ ಅಷ್ಟ ಕೊಟ್ಟ ನಾವು ಎಕ್ಸ್ದೆಟ್ಟು ವೈದೆಟ್ಟು ಏನು ಹೇಳಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಹಿಂಗೆ ಕೊಟ್ಟಾಗ ಟೋಟಲ್ ನಾವು 4 ಲಕ್ಷ ರೂಪಾಯಿ ಪ್ರಾಫಿಟ್ ಆ್ಯಡ್ ಮಾಡಿಬಿಡೋದು. 14 ಲಕ್ಷ ತಗೋ ನೋಡ್ರಿ ಏನು ಮಾಡಬೇಕು 4 ಲಕ್ಷ 10 ಲಕ್ಷ ಕಾಂಟ್ರಿಬ್ಯೂಷನ್ ಹೆಂಗೆ ಗೊತ್ತು ನಿಮ್ಗೆ. ಅಲ್ಲೇ ರಿಸರ್ವ್ಸ್ ಐತಿ 1,20,000. ಸೊ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂತಾರ. ಅದಕ್ಕೆ 1,20,000 ರೂಪಾಯಿ ಬ್ಯಾಲೆನ್ಸ್ ಶೀಟ್ನಾಗ ತೋರಿಸ್ಯಾರ. ಪ್ಲಸ್ ನಮ್ಮ 4 ಲಕ್ಷ ಯಾವುದಂದ್ರೆ ಸರ್ಪ್ಲಸ್. ಅದರ ಡೈರೆಕ್ಟ್ ಬಂದು ಎಲ್ಲ ಅಮೌಂಟ್ ಸೆಕ್ಯೂರ್ಡ್ ಕೊಟ್ಟಿರ್ತಾರೆ 80,000. ನೆಕ್ಸ್ಟ್ ಮಾರ್ಟ್ಗೇಜ್ ಲೋನ್ ಅನ್ಸೆಕ್ಯೂರ್ಡ್ ಲೋನು 84,000. ದೆನ್ ಟ್ರೇಡ್ ಎಷ್ಟತ್ತ ಎಷ್ಟೈತಿ 12,000 ರೂಪಾಯಿ ಅದರ್ ಲೈಬಿಲಿಟಿ. ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ 4,000 ಅಂದರೆ ಬ್ಯಾಂಕ್ದು ಇತ್ತಲ್ಲ ಇಂಟ್ರೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಅದು 16,000 ಆಯ್ತು. ಅನ್ಪೇಯ್ಡ್ ಸ್ಯಾಲ್ರೀಸ್ ವೇಜಸ್ ಕೊಡಲಾರದೆ ಇರ್ತಕ್ಕಂಥ ಎಕ್ಸ್ಪೆನ್ಸಸ್ ಅದರ್ ಲೈಬಿಲಿಟಿ ಅಂತಂದ್ರೆ ಅವೆಲ್ಲ ಸೇರಿ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಅದು ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಐತಿ ರೇಟ್ ಒಳಗೆ ಇನ್ಕಮ್ ಟ್ಯಾಕ್ಸ್ ಐತಿ. ಸೊ ಒಂದು ಐಟಮ್ ಇಡ್ರಿ ಇಟ್ರ ಅಂದ್ರೆ ನಿಮ್ದು ಇಷ್ಟು ಐಟಮ್ ಟೋಟಲ್ ಲೈಬಿಲಿಟಿ ಇವೆಲ್ಲ ಲೈಬಿಲಿಟಿ ಒಂದು ಹೆಂಗೆ ಮಾಡ್ಯಾನಂದ್ರೆ ಏದಾಗ ಒಂದೇದು ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಷನ್ ಅಂದ್ರೆ ಪಾರ್ಟ್ನರ್ಸ್ ಫಂಡ್ ಒಳಗೆ ಏನಂದ್ರೆ ಕಾಂಟ್ರಿಬ್ಯೂಷನ್ಸ್ ಜನರಲ್ ರಿಸರ್ವ್ ಎ ಮತ್ತು ಬಿ. ಆಮೇಲೆ ಇದ್ರಾಗ ಎರಡನೇದು ಏನಂದ್ರೆ ಲೈಬಿಲಿಟೀಸ್ ಒಳಗೆ ಏನು ಮಾಡ್ತಾನು ಸೆಕ್ಯೂರ್ಡ್ ಮತ್ತು ಅನ್ಸೆಕ್ಯೂರ್ಡ್. ಸೊ ಇಲ್ಲಿ ನೋಡ್ರಿ ಎ ಸೆಕ್ಯೂರ್ಡ್ ಎರಡನೇದ್ರಾಗ ಹಿಂದೆ ಸ್ಟಾರ್ಟ್ ಆತ. ಒಂದನೇದ್ರಾಗ ಎ ಬಿ ಒಂದನೇದ್ರಾಗ ಎ ಏನಪ್ಪ ಅಂತಂದ್ರೆ ಆ್ಯಸ್ ಪರ್ ಬ್ಯಾಲೆನ್ಸ್ ಶೀಟ್ ಕಾಂಟ್ರಿಬ್ಯೂಷನ್. ಬಿ ಅಂದರೆ ಜನರಲ್ ರಿಸರ್ವ್. ಒಂದು ಎ ಬಿ ಅಂದರೆ ಮುಗೀತು. ಎರಡನೇದ್ರಾಗ ಏನೇನು ಬಂತು ನೋಡ್ರಿ ಎರಡನೇದ್ರಾಗ ಎ ಸೆಕ್ಯೂರ್ಡ್, ಬಿ ಅನ್ಸೆಕ್ಯೂರ್ಡ್, ಸಿ ಟ್ರೇಡ್ ಪೇಯಬಲು, ಡಿ ಅದರ್ ಲೈಬಿಲಿಟೀಸ್. ಸೊ ಇಷ್ಟು ಐಟಮ್ದ ಆಮೇಲೆ ಇಲ್ಲ ಐತೆ ನೋಡ್ರಿ ಇ ಅಂದ್ರೆ ಅದರ್ ಲೈಬಿಲಿಟಿ, ಎಫ್ ಅಂದರೆ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ನೋಡ್ರಿ ಎರಡನೇದ್ರಾಗ ಎ ಬಿ ಸಿ ಡಿ ಇ ಎಫ್ ಇವನ್ನೆಲ್ಲ ಮಾಡಿ ನೀವು ಎ ಒಂದೇದ್ರು ಟೋಟಲು ಎರಡನೇದ್ರು ಟೋಟಲ್ ಮಾಡಿ ಒಮ್ಮೆ ನೀವು ಔಟರ್ ಕಾಲಮ್ ತಂದಿಟ್ರೆ ಎರಡು ಫಿಗರ್ ತಂದಿಟ್ರು ಟೋಟಲ್ ನೀವು ಮಾಡ್ಬೋದು. ಸೊ ಇಲ್ಲ ಅಂದರೆ ಎ ಬಿ ಸಿ ಡಿ ಇದ್ರದ್ದು ಏನೈತಲ್ಲ ಎರಡನೇದ್ರದ್ದು ಟೋಟಲ್ ಒಂದನೇದ್ರದ್ದು ಎ ಬಿ ಇವು ಎರಡು ಫಿಗರ್ ತಂದರೆ ಫೈನಲ್ ಫಿಗರ್ ನಿಮ್ಗೆ ಟೋಟಲ್ ಮಾಡೋಕೆ ಈಸಿ ಆಕತಿ. ಸೊ ಇವೆಲ್ಲ ಟೋಟಲ್ ಅಂದರೆ ಲೈಬಿಲಿಟಿ ಸೈಡ್ ನಿಮ್ಗೆ ಔಟ್ಸ್ಟ್ಯಾಂಡಿಂಗ್ ಎಲ್ಲ ತೊಗೊಂಡು ಬ್ಯಾಲೆನ್ಸ್ ಶೀಟ್ ಎಷ್ಟಕ್ಕೆ ಟೈಲಿ ಆಗಬೇಕಪ್ಪ ನಿಮ್ಮದು ಅಂತಂದರೆ ಎಷ್ಟಕ್ಕೆ ಐತೆ ನೋಡ್ರಿ 18,40,000 ಎಷ್ಟಕ್ಕೆ ಟೈಲಿ ಆಗಬೇಕು 18,40,000. ಇನ್ನು ಅಸೆಟ್ ಸೈಡ್ ಬಂದಾಗ ನಿಮ್ಗೆ ಏನು ಫಿಕ್ಸ್ಡ್ ಅಸೆಟ್ಸ್ ಹಿಂಗೆ ಮಾಡೋದು ಅದ್ರೊಳಗೆ ಬಿಲ್ಡಿಂಗ್ ಇನ್ನರ್ ಕಾಲಮ್ ದುಡ್ಕು ಲೆಸ್ ಲೈಬಿಲಿಟಿ 6 ಲಕ್ಷದಾಗ 5% ಅಂದರೆ 30 30,000 ವಜೆ ತೆಗೆದ್ರೆ 5,70,000. ಸೊ ಫರ್ನಿಚರ್ ಆ್ಯಂಡ್ ಫಿಕ್ಚರ್ಸ್ 2,40,000ದಾಗ 24,000 ತೆಗೆದ್ರೆ 2,16,000. ಸೊ ನೆಕ್ಸ್ಟ್ ಪೇಜ್ಗೆ ಹೋಗ್ತೀವಿ ನೋಡ್ರಿ. ಒಂದು ಐತಿ ಒಂದಾಗ ಇಲ್ಲೈತೆ ನೋಡ್ರಿ ಅದ್ರ ಮ್ಯಾಗ 10% 1,00,000 ಅಲ್ಲಿ ತೆಗ್ದಾನ ಮ್ಯಾಲೆ ಇಂದ ಇನ್ನೊಂದು ಏನಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಇನ್ ಸೆಕ್ಯೂರಿಟೀಸ್ 1,40,000 ರೂಪಾಯಿ. ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ 2,50,000. ಅಲ್ಲಿ ಟ್ರಯಲ್ ಬ್ಯಾಲೆನ್ಸ್ ತೆಗಿಂದ ನೋಡ್ಕೊತಿರ್ಬೇಕು. ಆಮೇಲೆ ಇನ್ವೆಂಟರೀಸ್ ಅಂದರೆ ಕ್ಲೋಸಿಂಗ್ ಸ್ಟಾಕ್ 160 ಅಲ್ಲಿ ಡಿ. ಆಮೇಲೆ ಇ ಏನಂದರೆ ರಿಶಿವಬಲ್ ಮೈನಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಐತೆ ನೋಡ್ರಿ 160 ಇತ್ತು. ಇದು ಟ್ರೇಡ್ ರಿಶಿವಬಲ್ಲು ಅದ್ರಾಗ 10,000 ರೂಪಾಯಿ ಮೈನಸ್ ಮಾಡಿದರೆ 150. ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿಲೆಂಟ್ ಕ್ಯಾಶ್ ಇನ್ ಹ್ಯಾಂಡು 94,000, ಕ್ಯಾಶ್ ಎಟ್ ಬ್ಯಾಂಕು 420 ಎರಡು ಸೇರಿಸಿದ್ರೆ 5,14,000.
ಸೊ ಇಷ್ಟೆಲ್ಲ ನೀವು ಕೊಡಿಸಿದ್ರೆ 18,40,000 ನಿಮ್ದು ಏನಾಗಬೇಕು ಅಂದರೆ ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಎಷ್ಟಕ್ಕೆ ಟ್ಯಾಲಿ ಬೇಕು? 18,40,000 ಟ್ಯಾಲಿ ಆಗಬೇಕು. ಸೊ ನೀವೇನು ಮಾಡ್ಬೋದು ಅಂದರೆ ಅವನ್ನೆಲ್ಲ ನೋಟು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಐತಲ್ಲ, ಒಂದೊಂದು ಫಿಗರ್ ಇವೆಲ್ಲ ಇನ್ನರ್ ಕಾಲಮ್ದಾಗ ಇಲ್ಲೇ ಮಾಡಿದ್ರೆ ನಿಮ್ಗೆ ಕಚ್ಚ ಅನಿಸ್ತೈತಿ. ಆ ನೋಟ್ದಾಗಿಂದ ಬಂದು ಫೈನಲ್ ಫಿಗರ್ ನೀವು ಇಲ್ಲಿ ಹಚ್ಕೋತ ಬಂದ್ರೆ ನಿಮ್ಗೆ ತಿಳಿದು ಬಿಡ್ತೈತಿ. ಸೊ ಅವನು ABCD ನಡು ಮಾಡಿ ABCDEFದು ನೀವು ಪೂರ್ತಿ ಟೋಟಲ್ ತಂದಲ್ಲ ಇಟ್ಬಿಟ್ರಿ ಅಂದ್ರೆ ನಿಮ್ಮ ಕೆಲಸ ಬಗೆಯದು. ಸೊ F ಎರಡಾಗಿದೆ. ಅದರ್ ಅಸೆಟ್ಸ್ G ಇಫ್ ಎನಿ ಅವು ಯಾವೂ ಇಲ್ಲ, ಡ್ಯಾಶ್ ಇಟ್ಟಿ ನೋಡ್ರಿ. ಅದರ್ ಅಸೆಟ್ಸ್ ಇಫ್ ಎನಿ ಡ್ಯಾಶ್. ಸೊ ಅದಕ್ಕೆ ನಿಮಗೆ ಸ್ವಲ್ಪ ಹಿಂದೆ ಮುಂದೆ ಆಗ್ಯಾವ. ಸೊ ಇವನ್ನೆಲ್ಲ ನೀವು ನೋಡ್ಕೊಂಡ್ರಿ ಅಂದರೆ ಈ ಮಾಡಲ್ದಾಗ ನೀವು ಬಿಡಿಸ್ಕೊತ ಬಂದ್ರಿ ಅಂದರೆ LLPದು 15 ಮಾರ್ಕ್ಸ್ ನಿಮ್ಗೆ ಮುಗಿತೈತಿ. ಸೊ ಇಲ್ಲಿಗೆ ಏನು ಮಾಡ್ತೀನಿ ಅಂದರೆ ನಾನು ಕ್ಲಾಸ್ ಎಂಡ್ ಮಾಡ್ತೀನೋ. ಮತ್ತು ಎಲ್ಲ ವಿದ್ಯಾರ್ಥಿಗಳು ಈಗ ನಾನು ನಿನ್ನೆ ಏನು ಕಳಿಸಿದ್ದೆ ಗೊತ್ತಾ ನಿಮ್ಗೆ? ಏನು ಕಳಿಸಿನಿ ಗೊತ್ತೈತಿ? ಗ್ರೂಪ್ನಾಗ ಸೆಮಿನಾರ್ ಐತಿ 11 ಗಂಟೆಗೆ. ಯಾವುದು? ಜೈನ್ ಇಂಜಿನಿಯರಿಂಗ್ ಕಾಲೇಜ್ದವರು ಏನಂದರೆ ಬಿಟ್ಟಾರ ಇವತ್ತು ಇನ್ವೆಸ್ಟ್ಮೆಂಟ್ ಹೆಂಗೆ ಮಾಡಬೇಕು, L&Tದವ್ರದ್ದು ಪ್ರೊಟೆಕ್ಷನ್ ಇನ್ವೆಸ್ಟ್ಮೆಂಟ್ ಪ್ರೊಟೆಕ್ಷನ್ದ ವೆಬಿನಾರ್ ಐತಿ. ಸೊ ಅದಕ್ಕೆ ನಿಮ್ಗೆ ರಿಜಿಸ್ಟ್ರೇಷನ್ ಲಿಂಕ್ ಬಂದಿರ್ತೈತಿ. ಸೊ ಫೈನಲ್ ಇಯರ್ ಹುಡುಗರು ಆದ್ರೆ MBA ಮಾಡಾಗ ಅಥವಾ ಇನ್ವೆಸ್ಟ್ಮೆಂಟ್ ನಿಮ್ಮ ಕಡೆ ಸೇವಿಂಗ್ಸ್ ಇರ್ತೈತಲ್ಲ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಭ ಆಕತಿ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ನಿಮ್ಮ ಸಬ್ಜೆಕ್ಟ್ ಐತಿ. ಸೊ ಅವರು ಸರ್ ಹೇಳ್ಯಾರ, ರೋಹಿತ್ ರಾಜ್ ಅಂತೇಳಿ. ನೀವು ನಿನ್ನೆ ಏನು ಹಾಕಿದ್ದು ನಾನು ನಿಮ್ಗೆ ಮೆಸೇಜ್ ಇಮೇಲ್ ಅಡ್ರೆಸ್ ಕ್ರಿಯೇಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿದರೆ ಕರೆಕ್ಟ್ 11 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ. ಸೊ 11 ಗಂಟೆಗೆ ನೀವು ಜಾಯಿನ್ ಆದ್ರಿ ಅಂತಕೋರಿ. ಜೂಮ್ ಆ್ಯಪ್ದಾಗ ಕೊಡ್ತಾವ ಲಿಂಕ್. ನಿಮ್ಮ ರಿಜಿಸ್ಟರ್ ಇಮೇಲ್ ಅಡ್ರೆಸ್ ಕೊಡ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಂದ್ರೆ ನೀವು ಆನ್ಲೈನ್ದಾಗ ಇರ್ತೀರಿ. ಈಗ ಹೆಂಗೆ ನಮ್ಮ ಕ್ಲಾಸ್ನಾಗ ಆನ್ಲೈನ್ ಇರ್ತೀರಿ ಹಂಗೆ ನಿಮಗೆ ಏನಾರ ಸಮಸ್ಯೆ ಇದ್ದರೆ ಅವರೆಲ್ಲ ಇಂಗ್ಲೀಷ್ನ ಲೆಕ್ಚರ್ ಇರ್ತಾವೆ. ನೀವು ಇಂಗ್ಲೀಷ್ ಬರ್ತಿದ್ರೆ ಏನಾರ ಡೌಟ್ ಇದ್ದರೆ ಕೇಳ್ರಿ. ಇನ್ವೆಸ್ಟ್ಮೆಂಟ್ ಬದಲ್ಲ L&T ಕಂಪ್ನಿದವರು ಏನಂದ್ರೆ ಅದನ್ನು ಸ್ಪಾನ್ಸರ್ ಮಾಡಿದ ವರ್ಕ್ಶಾಪ್ ಐತಿ. ನೀವು ಸ್ಟೂಡೆಂಟ್ನು ಪಾರ್ಟಿಸಿಪೇಟ್ ಮಾಡ್ಬೋದು, ಲೆಕ್ಚರರು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಅದಕ್ಕೆ ನಾ ಏನು ಮಾಡೀನಿ, ಇವತ್ತು ನಿಮಗೆ ಬೇಗ ಕ್ಲಾಸ್ ತೊಗೊಂಡು. ಸೊ ನೆಕ್ಸ್ಟ್ ಅಲ್ಲೇ 2ನೇ ಲೆಕ್ಕ ಐತೆ ನೋಡ್ರಿ. ಈಗ ಏನು ಹೇಳಿಲ್ಲ ಅದು PDF ಅದನ್ನು ಇವತ್ತು ಪ್ರಿಪ್ರೇಷನ್ ಮಾಡಿಕೊಡ್ರಿ. ನಾಳೆ ಅದ್ರ ಎಕ್ಸ್ಪ್ಲೇಷನ್ ಮಾಡ್ತೀನಿ. ಸೊ ಕ್ಲಾಸ್ ಈಗ ಏನು ಮಾಡ್ತೀನಿ, ಎಂಡ್ ಮಾಡ್ತೀನಿ. ನೀವು ಆ ವರ್ಕ್ಶಾಪ್ಗೆ ಅಟೆಂಡ್ ಆಗಿದ್ರಿ ಅಂದರೆ ನಿಮಗೆ ಫೀಡ್ಬ್ಯಾಕ್ ಫಾರ್ಮ್ ಬರ್ತೈತಿ, ಅದನ್ನು ತುಂಬಬೇಕು. ಗೂಗಲ್ ಫಾರ್ಮ್ ತುಂಬಿದರೆ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ, ಅಟೆಂಡೆನ್ಸ್ ಸರ್ಟಿಫಿಕೇಟ್. ಅದನ್ನು ನೀವೇನು ಮಾಡಬೇಕು, ಪ್ರಿಂಟ್ ಆಗ್ತಂದು ನನ್ನ ಕೈ ಕೊಡ್ಬೇಕು. ಸೊ ಈಗೆಲ್ಲ ಮೀಟಿಂಗ್ ಮಾಡೋಕೆ ಬರೋಂಗಿಲ್ಲ, ಎಲ್ಲ ಆನ್ಲೈನ್ ಡಿಜಿಟಲ್ ಆಗಾಕತ್ತೈತಿ. ಅದಕ್ಕೆ ವಿದ್ಯಾರ್ಥಿಗಳು ನಿಮ್ಗೆ ನಾವು ಮಾಹಿತಿ ಕೊಟ್ಟಿವಿ, ಅಟೆಂಡೆನ್ಸ್ ಸರ್ಟಿಫಿಕೇಟ್ ತಂದ್ರಿ ಅಂದ್ರೆ ನಾಳೆ ಹಾಕಕ್ಕೆ ನಿಮಗೆ ಹುಡುಗರು ಡಿಜಿಟಲ್ದಾಗ ಅದಾರಪ್ಪ, ರೂರಲ್ ಏರಿಯಾದಾಗ ಹೋಗ್ತಾರೆ ಅವ್ರಿಗೆ ಅನಿಸ್ತೈತಿ. ಸೊ ಅದಕ್ಕೆ ಸಾಧ್ಯ ಆದಷ್ಟು ವಿದ್ಯಾರ್ಥಿಗಳು ಈಗ 11 ಗಂಟೆಗೆ 10:50 ಸ್ಟಾರ್ಟ್ ಮಾಡ್ತಾರೆ ಅವರು. ಆ ಲಿಂಕ್ ಬಂದ ಕೂಡ ಪಟ್ನ ಸೇರ್ಕೋಬೇಕು. ಯಾಕಂದ್ರೆ ಅದು ಲಿಮಿಟ್ ದಾಟಿ ಹೋಗ್ತಕೋರಿ, ನಿಮ್ಮನ್ನು ಜಾಯಿನ್ ಮಾಡಿಸ್ಕೊಂಗಿಲ್ಲ ಮೀಟಿಂಗ್. ಸೊ 1,000 ಕೆಪಾಸಿಟಿ ಇರ್ತೈತಿ, 500 ಮಂದಿ ಇರ್ತೈತಿ. ಹಿಂಗೆ ಒಮ್ಮೊಮ್ಮೆ ಪುವರ್ ಪರ್ಫಾರ್ಮೆನ್ಸ್ ಇರ್ತೈತಿ, ಕಡಿಮೆ ಮಂದಿ ಇರ್ತೈತಿ, ಮ್ಯಾಚ್ ಇರ್ತೈತಿ. ಅದಕ್ಕೆ ನೀವು ಹೊಸ ಹುಡುಗರು ಇದ್ದೀರಿ, ನಿಮಗೆ ನಾಲೆಜ್ ಬರ್ಬೇಕು. ಇನ್ವೆಸ್ಟ್ಮೆಂಟ್ ಬದಲ ಶೇರ್ ಮಾರ್ಕೆಟ್ದು ನಾಲೆಜ್ ಬರ್ಬೇಕು. ಯಾಕಂದ್ರೆ ಆನ್ಲೈನ್ ನಾನು ಲಿಂಕ್ ಕಳಿಸಿನಿ ರಗಡ್ಸಲ ಗ್ರೂಪ್ನಾಗ. ಬನಟ್ಟಿ ಕಾಲೇಜ್ದವ್ರು ಆರ್ಗನೈಸ್ ಮಾಡ್ಯಾರ ವೆಬಿನಾರ್ ಶೇರ್ ಮಾರ್ಕೆಟ್ ಬದಲ, ಅದನ್ನು ನಿಮ್ಮ ಗ್ರೂಪ್ನಾಗ ಶೇರ್ ಮಾಡೀನಿ. ಸೊ ಅದಕ್ಕೆ ನೀವೆಲ್ಲ ಇಮೇಲ್ ಅಡ್ರೆಸ್ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು. ಇಮೇಲ್ ಅಡ್ರೆಸ್ ನಿಮ್ಮ ಇಂಡಿವಿಜುವಲ್ ಲಿಂಕ್ ಬಂದಿರ್ತೈತಿ, ಅದನ್ನು ಅಟೆಂಡ್ ಆದ ಬಗ್ಗೆ ನಿಮಗೆ ಹೆಂಗೆ ಹೆಸರು ತೋರ್ಸತ್ತಿತ್ತಲ್ಲ ಹಂಗಲ್ಲಿ ಚಾಟ್ ಮಾಡ್ಬೋದು. ಚಾಟ್ ಬಾಕ್ಸ್ದಾಗ ಕ್ವಶನ್ ಆನ್ಸರ್ದಾಗೂ ಮಾಡ್ಬೋದು. ಸೊ ಇಂಥವು ನನ್ನ ಕಡೆ 100 ಸರ್ಟಿಫಿಕೇಟ್ ಅದಾವೆ ಅಟೆಂಡ್ ಆಗಿದ್ದು ವೆಬಿನಾರ್ದು. ಅದಕ್ಕೆ ವಿದ್ಯಾರ್ಥಿಗಳು ನೀವೆಲ್ಲ ಏನು ಮಾಡಿರಿ ಅಂದರೆ 11 ಗಂಟೆಗೆ 5 ನಿಮಿಷ ಕಡಿಮೆ ಇರ್ತಾನೆ ಜಾಯಿನ್ ಆಗಿ ಅಲ್ಲೇ 12:45 ಮುಗಿಸ್ತಾರೆ. 11ರಿಂದ 12:45 ಗಂಟೆ ತನಕ ಅದೈತೆ. ಫೈನಲ್ ಇಯರ್ ಸ್ಟೂಡೆಂಟ್ಗೆ ಅಷ್ಟೇ ಕಳಿಸ್ರಿ ಅಂದರು. ನಾ ರಿಕ್ವೆಸ್ಟ್ ಮಾಡಿ BCom ಸೆಕೆಂಡ್ ಸೆಮ್ದವ್ರಿಗೆ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಐತ್ರಿ ಸರ ಅಂತ ಹೇಳಿ ನಿಮಗೂ ಅದನ್ನು ಆ ಬ್ಯಾನರ್ ಬಂದಿತ್ತು ನೋಡ್ರಿ. ಆ ಬ್ಯಾನರ್ ಮ್ಯಾಗ ನಿನ್ನೆ ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ ಇತ್ತು. ಸೊ ಈಗ ಸದ್ಯ ಸ್ಟಾರ್ಟ್ ಮಾಡ್ತಾರೆ 11 ಗಂಟೆಗೆ. ಅದಕ್ಕೆ ಜಾಯಿನ್ ಆಗ್ರಿ. ನಾಳೆ ನಿಮಗೆ ಕರೆಕ್ಟ್ ಹೌದೌದು ಜೂಮ್ ಆ್ಯಪ್ದಾಗ ಇರ್ತೈತೆ. ಅದು ಜೂಮ್ ಆ್ಯಪ್ ಡೌನ್ಲೋಡ್ ಮಾಡಬೇಕು. ನಿಮ್ಗೆ ನಿಮ್ದು ಇಮೇಲ್ ಐತಿಲ್ರಿ, ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿಲ್ಲ? ಈಗ ನಿನ್ನೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಿ? ಇನ್ನೂ ಇಲ್ರಿ ಸರ್. ಮತ್ತೆ ಇವತ್ತು ಹೆಂಗ್ ಬರ್ತಾರೆ? ರಿಜಿಸ್ಟ್ರೇಷನ್ ಆದವ್ರಿಗೆ ಅಟ್ಟ ಲಿಂಕ್ ಕಳಿಸ್ತಾರ ಅವರು. ಇವತ್ತು ಮಾಡಕ್ ನಡೆಯಲ್ರಿ ಸರ್.
ಮಾಡಿ ನೋಡ್ರಿ, ಟ್ರೈ ಮಾಡ್ರಿ. ಒಂದು 10 ನಿಮಿಷ ಇರ್ತಾ ಕೊಡ್ತಾರೆ ನೋಡ್ರಿ. ಎಷ್ಟು ಜನ ಹಾ ನಾ ರೀ. ರಿಜಿಸ್ಟ್ರೇಷನ್ ಮಾಡೀನಿ. ಅದ್ರಾಗ ಏನಿಲ್ಲ, ಇಮೇಲ್ ಅಡ್ರೆಸ್ ಇರ್ತೈತಿ, ನಿಮ್ಮ ಹೆಸರ, ಫಸ್ಟ್ ನೇಮು, ಲಾಸ್ಟ್ ನೇಮು, ಫೋನ್ ನಂಬರ್, ಮುಗೀತು ಕಲಾಸ್. ಯಾರು ಮಾಡ್ಕೊಂಡಿರಿ ಇಮೇಲ್ ಅಡ್ರೆಸ್ ಜೂಮ್ ಆ್ಯಪ್ ಇರ್ತೈತಿ, ಅವ್ರು ಅಟೆಂಡ್ ಆಗ್ರಿ. ಯಾಕಂದ್ರೆ ಅಲ್ಲಿ 11 ಗಂಟೆಗೆ ನಾ ಅಟೆಂಡ್ ಆಗ್ಬೇಕು. ಅದಕ್ಕೆ ಬೇಗ ಕ್ಲಾಸ್ ಮುಗೀನಿ. ಓಕೆ, ಏನಾರ ಡೌಟ್ ಇತ್ತಂದ್ರೆ ನಾಳೆ 10 ನಿಮಿಷ ಇರ್ತಾನೆ ಕೇಳ್ರಿ. ಇದನ್ನ ಬರ ತೆಗೀರಿ, ಇದನ್ನ 2 ಲೆಕ್ಕ. 5 ಮಾರ್ಕ್ಸಿನೂ 4 ಬಿಟ್ಟಿನಿ. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮ್ಯಾಗ 2 ಲೆಕ್ಕ, ಅಸೆಟ್ಸ್ ಅಂಡ್ ಲೈಬಿಲಿಟೀಸ್ ಮ್ಯಾಗ ಸ್ಟೇಟ್ಮೆಂಟ್ 2 ಲೆಕ್ಕ. ಸೊ ನಾ ಎಷ್ಟು ಬಿಟ್ಟಿನಿ ಅದನ್ನೆಲ್ಲ ಬರ ತೆಗೀರಿ ಒಂದು ಚಂದಂಗೆ ಕಾಲ್ ಶೀಟ್ನಾಗ. ಇದ ಹೋಮ್ ಅಸೈನ್ಮೆಂಟ್ ಆಕತಿ. ಸೊ ಅದಕ್ಕೆ ನಾಳೆ ಇನ್ನೊಂದು ಲೆಕ್ಕ ಹೇಳಿ ಈ ಚಾಪ್ಟರ್ ಎಂಡ್ ಮಾಡ್ತೀನಿ. ಸೊ ಏನಾರ ಡೌಟ್ ಇದ್ರೆ ನನಗೆ ಕೇಳ್ರು ಅಂತ. ಸೊ ಅದಕ್ಕೆ 2ನೇ ಸಲ ಇಂಜೆಕ್ಷನ್ ಮಾಡೋರು ಅದಾರ, ಯಾರು ತಪ್ಪಿಸ್ಕೊಂಡಾರಲ್ಲ ಇದ್ರಾಗ, ಆ ಮೇಡಮ್ ಅವ್ರಿಗೆ ಫೋನ್ ನಂಬರ್ ಹಚ್ಚ್ರಿ. ಭಾರತಿ ತಳವಾರ್ ಮೇಡಮ್ ಅವ್ರು ಹೇಳ್ಯಾರ. ಈಗ 300 ಮಂದಿ ಅಟ್ಟಾಗೈತಿ, ನಮ್ಮ ಕಾಲೇಜ್ದಾಗ 600 ಮಂದಿ ಇದ್ದಾರೆ. ಸೊ ಅದಕ್ಕೆ ಸೆಕೆಂಡ್ ರೌಂಡ್ಗೆ ಯಾವಾಗ ಗೌರ್ಮೆಂಟ್ದವ್ರು ನಮಗೆ ಪರ್ಮಿಷನ್ ಕೊಡ್ತಾರೋ ಅದು ಸಾಧ್ಯ ಆದಷ್ಟು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಹಾಕಿಸ್ಕೊಂಡ್ ಬರ್ರಿ. ಗದ್ದಲ್ದಾಗ ಅದು ಬೀಳಬೇಡ್ರಿ. ಅಲ್ಲಿ ಹಾಕ್ತಿದ್ರೆ ಅಲ್ಲಿ ಹಾಕ್ಸ್ಕೊಂಡ್ ಬಂದ್ಬಿಡ್ರಿ. ಬರೀ ನಮಗೆ ಸರ್ಟಿಫಿಕೇಟ್ ಬೇಕಷ್ಟೇ, ವ್ಯಾಕ್ಸಿನ್ ಹಾಕೊಂಡಿರುತ್ತೆ. ಇಲ್ಲಾಂದ್ರೆ ಪರೀಕ್ಷೆ ಕುಂದ್ಸಂಗಿಲ್ಲ. ಸೊ ಅದಕ್ಕೆ ದಯಮಾಡಿ ಎಲ್ಲ ಹುಡುಗರು ಸೊ ಸಾಧ್ಯ ಆದಷ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಸಿಕ್ಕರೆ ಅಲ್ಲಿ ವ್ಯಾಕ್ಸಿನೇಷನ್ ಮಾಡ್ಕೊಡ್ರಿ. ಇಲ್ಲ ಅಂದರೆ ಕಾಲೇಜ್ದಾಗ ಇನ್ನೊಂದು ರೌಂಡ್ ಮಾಡಿದ್ರೆ ಅಲ್ಲಾರ ಮಾಡಿಸ್ರಿ. ಸೊ ಹಾಕಿಸ್ಕೊಂಡವರು ನಿಮ್ಮ ಹಾಲ್ ಟಿಕೆಟ್ ಜೊತೆಗೆ ವ್ಯಾಕ್ಸಿನ್ ಹಾಕಿಸ್ಕೊಂಡು ಸರ್ಟಿಫಿಕೇಟ್ ತೊಗೊಂಡು ಬರ್ರಿ. ಇಲ್ಲಾಂದರೆ ಪರೀಕ್ಷೆ ಕುಂಸ್ಕೊಳ್ಳೋದು ಪ್ರಾಬ್ಲಮ್ ಆಗ್ತೈತಿ. ಕ್ಲಾಸ್ ಏನು ಮಾಡಲೇ? ಕೇಳಿಸಾತೈತಿಲ್ಲ ನಾವು ಹೇಳಿದ್ದೆಲ್ಲ? ಹಲೋ, ಹಾ, ಕ್ಲಾಸ್ ಏನು ಮಾಡ್ತೀನಿ ಅವನ್ನೆಲ್ಲ ಬರ ತೆಗೀರಿ. ಇದು ಪ್ರಾಬ್ಲಮ್. ಎಷ್ಟು ಪೇಜ್ ಐತೆ ಅಷ್ಟು ಈ ಫೋಲ್ಡರ್ದಾಗ ನಿಮಗೆ ಸ್ಟಡಿ ಮೆಟೀರಿಯಲ್ದಾಗ ಐತೆ ನೋಡ್ರಿ, ಅಷ್ಟು ಬರ್ ತೆಗೀರಿ. ಎಂಡ್ ಮಾಡ್ತೀನಿ ನೋಡ್ರಿ ಕ್ಲಾಸ್.